ಇರುವತ್ತೂರಿನಲ್ಲಿ ಭಾಸ್ಕರ್ ಕೋಟ್ಯಾನ್ರ ಬಗ್ಗೆ ಹೆಚ್ಚು ಮಾತಾಡುವಂಥ ಅಗತ್ಯತೆಗಳಿಲ್ಲ. ಎಲ್ಲ ಮನೆಗಳಲ್ಲಿ ಭಾಸ್ಕರ್ ಕೋಟ್ಯಾನ್ರು ಹೇಗೆ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ಕಳೆದ 16 ವರ್ಷಗಳಿಂದ ಈ ಪರಿಸರದ ಎಲ್ಲ ಚಟುವಟಿಕೆಗಳಿಗೆ ಜೀವ ತುಂಬಿದ್ದು ಯಾರು ಅಂತ ಕೇಳಿದರೆ ಭಾಸ್ಕರ್ ಕೋಟ್ಯಾನ್ರು. ಯಾವುದೋ ಒಂದು ಚಟುವಟಿಕೆಗಳಿಗೆ ಮಾತ್ರ ಅಲ್ಲ. ಆ ಕಾರಣದಿಂದ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಾಗ ಹುಟ್ಟೂರಿನಲ್ಲಿ ಒಂದು ಅಭಿನಂದನೆಯನ್ನು ಮಾಡಲೇಬೇಕು ಅಂತೇಳಿ ಇಲ್ಲಿ ಎಲ್ಲ ಸ್ಥಳೀಯರ ಮನಸ್ಸಿನಲ್ಲೂ ಕೂಡ ಇತ್ತು. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಒಟ್ಟು ಸೇರಿಸುವಂಥ ಪ್ರಯತ್ನ ಈ ಸಮಾರಂಭದ ಮುಖಾಂತರ ನಾವು ಮಾಡಿದ್ದೇವೆ ಅಷ್ಟೇ. ಭಾಸ್ಕರ್ ಕೋಟ್ಯಾನ್ರು ಕಳೆದ 40-50 ವರ್ಷಗಳಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ಜಿಲ್ಲೆನಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಭಾಸ್ಕರ್ ಕೋಟ್ಯಾನ್ರು. ನನಗೆ ತುಂಬ ಸರಿ ಅನಿಸುತ್ತೆ, ನಾನು ಮಂಗಳೂರಿಗೆ ಹೋದಾಗ, ಉಡುಪಿಗೆ ಹೋದಾಗ, ಅಥವಾ ದೂರದ ಮುಂಬೈಗೆ ಹೋದಾಗ ಎಲ್ಲ ಕಡೆಗಳಲ್ಲಿ ಭಾಸ್ಕರ್ ಕೋಟ್ಯಾನ್ರ ಪರಿಚಯ ಇಲ್ಲಂಥ ಜನಗಳು ಯಾರೂ ಕೂಡ ಇಲ್ಲ. ಇನ್ನು ಸಹಕಾರಿ ಕ್ಷೇತ್ರಕ್ಕೆ ಹೋದಾಗ, ಅಥವಾ ಕಂಬಳ ಕ್ಷೇತ್ರಕ್ಕೆ ಹೋದಾಗ, ಅಥವಾ ಬಿಲ್ಲವ ಸಂಘದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ಅಲ್ಲೂ ಕೂಡ ಭಾಸ್ಕರ್ ಕೋಟ್ಯಾನ್ರನ್ನ ಗೊತ್ತಿಲ್ಲ ಅನ್ನುವಂಥ ಪರಿಚಯಗಳೇ ಇಲ್ಲ. ಭಾಳ ಆಶ್ಚರ್ಯ ಆಗೋದೇನು ಅಂತ ಕೇಳಿದರೆ, ನಾನು ಭಾಸ್ಕರ್ ಕೋಟ್ಯಾನ್ರಿಗೆ ಭಾಳ ಹತ್ತಿರ ಅಂತ ನನಗನ್ಸುತ್ತೆ. ಇನ್ಯಾರೋ ಇನ್ನೊಬ್ಬರಿಗೆ ಕೇಳಿದಾಗ ಅವ್ರಿಗೂ ಭಾಸ್ಕರ್ ಕೋಟ್ಯಾನ್ರ ಹತ್ರ. ಪುತ್ತೂರಿನಲ್ಲಿ ಇನ್ಯಾರಿಗೋ ಕೇಳಿದರೆ ನನಗೆ ಭಾಸ್ಕರ್ ಕೋಟ್ಯಾನ್ರು ಭಾಳ ಕ್ಲೋಸು, ನನಗೆ ಭಾಳ ಮನೆಯವರು ಅಂತಾರ ಅಂತ ಹೇಳ್ತಾರೆ. ಮುಂಬೈನಲ್ಲಿ ಯಾರಿಗೋ ಕೇಳಿದಾಗ ಜಗ್ಗಣ್ಣ ಇಂಕ್ ಭಾರಿ ಕ್ಲೋಸು ಅಂತ ಅಲ್ಲಿ ಯಾರೋ ಜನ ಹೇಳ್ತಾರೆ. ಎಲ್ಲರಿಗೂ ಕೂಡ ಅತ್ಯಂತ ಹತ್ತಿರದವರಾಗಿ ಅವರೆಲ್ಲರ ಸುಖ ಕಷ್ಟಗಳಲ್ಲಿ ಭಾಗಿಯಾಗಿ 10 ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಡ್ತಾ ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಅನ್ನಲಿಕ್ಕೆ ಭಾಸ್ಕರ್ ಕೋಟ್ಯಾನ್ರ ಒಂದು ಜೀವಂತವಾದಂಥ ಉದಾಹರಣೆ ಅಂತ ನಾನು ಅಂದ್ಕೊಳ್ತೇನೆ. ಶೈಕ್ಷಣಿಕ ಕ್ಷೇತ್ರವನ್ನು ತೆಗೆದುಕೊಂಡಾಗ ಇರುವತ್ತೂರಿನ ಶಾಲೆ ಇರ್ಬೋದು, ಮಾರ್ನಾಡಿನ ಶಾಲೆ ಇರ್ಬೋದು, ಕೇವಲ ನಾಮಕಾವಸ್ಥೆಗೋಸ್ಕರ ಪದವಿಗಳನ್ನು ತೆಗೆದುಕೊಳ್ಳದೆ ಆ ಶೈಕ್ಷಣಿಕ ಚಟುವಟಿಕೆಗೆ ಎಲ್ಲ ರೀತಿಯಾದಂಥ ನೇತೃತ್ವವನ್ನು, ಮಾಸ್ಟರಿನ ಸಂಬಳವನ್ನು ಇಟ್ಕೊಂಡು ಕಟ್ಟಡದ ಕಾಮಗಾರಿಯಿಂದ ಆರಂಭವಾಗಿ ಅಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಪ್ರತಿ ವರ್ಷ ತನ್ನದೇ ಆದಂಥ ನೇತೃತ್ವವನ್ನು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ. ಕಂಬಳ ಕ್ಷೇತ್ರದ ಬಗ್ಗೆ ಅದು ಮಾತಾಡಿದಷ್ಟು ಉದ್ದ ಇದೆ. ನೆನ್ನೆ ಮಾತಾಡ್ತಾ ಇದ್ರು. ನಾನು ನೆನ್ನೆ ಬಂದಾಗ ಆ ಎರುಕು ನುಗ ಕಟ್ಟನೆ ಎಂಕುತುವರ ಆಪೂಜಿ ಅಂತ ಹೇಳ್ತಾ ಇದ್ರು. ಅಂದರೆ ಕಂಬಳ ಕ್ಷೇತ್ರದ ಎಲ್ಲ ಆಗೋಗುಗಳು ಅವ್ರಿಗೆ ಗೊತ್ತಿದೆ. ನಾನು ತಮಾಷೆಗೆ ಅವಾಗ ಹೇಳ್ತಾ ಇದ್ದೆ, ಸುಮಾರು ಎಷ್ಟು ಚಿನ್ನದ ಪದಕ ಬಂದಿದೆ ಅಂತ ಕೇಳಿದ್ರೆ 200ಕ್ಕೂ ಹೆಚ್ಚು ಚಿನ್ನದ ಪದಕಗಳು ಬಂದಿದೆ ಅಂತ. ನಾನು ಅದನ್ನು ಗುಣಿಸಿ ನೋಡ್ತಾ ಇದ್ದೆ, 4 kg ಬಂಗಾರ ಆಡಾರನ ಇಲ್ಲಾಡು ಅಂತ. ಅಂದರೆ 400 ಚಿನ್ನದ ಪದಕಗಳನ್ನು ಕೋಣದ ಓಟದಲ್ಲಿ ಗೆಲ್ಲೋದು ಅಂತಂದರೆ ಸಾಮಾನ್ಯ ಸಂಗತಿ ಅಲ್ಲ. ಅದರ ಹಿಂದೆ ಪರಿಶ್ರಮ ಇದೆ, ಅದರ ಹಿಂದೆ ಶ್ರಮ ಇದೆ, ಅದರ ಹಿಂದೆ ಸಮಯವನ್ನು ಕೊಟ್ಟಿದ್ದಾರೆ, ಅದರ ಹಿಂದೆ ಅವರು ಪ್ರಾಮಾಣಿಕವಾದಂಥ ಭಾವನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂಬಳ ಕ್ಷೇತ್ರದಲ್ಲಿ ಮೊದಲ ಸಾಲಿಗೆ ನಿಲ್ಲುವಂಥ 5-6 ಹೆಸರುಗಳಲ್ಲಿ ಭಾಸ್ಕರ್ ಕೋಟ್ಯಾನ್ರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಇದೆ ನಮಗೆ. ಸಹಕಾರಿ ಕ್ಷೇತ್ರದ ಬಗ್ಗೆ ಎಲ್ಲರೂ ಉಲ್ಲೇಖ ಮಾಡಿದರೆ ಆ ಕಾರಣಕ್ಕೋಸ್ಕರ ಪ್ರಶಸ್ತಿ ಬಂದಿದೆ. DCC ಬ್ಯಾಂಕಿನ ನಿರ್ದೇಶಕರಾಗಿ, ಬೆಳವಾಯಿ ಸಂಘದ ಅಧ್ಯಕ್ಷರಾಗಿ, ಇವತ್ತು ಅವರೇ ಉಲ್ಲೇಖ ಮಾಡಿದಂತೆ 3 ಕೋಟಿ ರೂಪಾಯಿಗಿಂತ ಹೆಚ್ಚು ಲಾಭವನ್ನು ಗಳಿಸಿದಂಥ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಈ ರೀತಿ 10 ಚಟುವಟಿಕೆಗಳಿಗೆ ಭಾಸ್ಕರ್ ಕೋಟ್ಯಾನ್ರು ನೇತೃತ್ವವನ್ನು, ಜೀವವನ್ನು ತುಂಬಿದ್ರಿಂದ ಇವತ್ತು ಎಲ್ಲರ ಪ್ರೀತಿಗೆ ಇವತ್ತು ಅವರು ಪಾತ್ರರಾಗಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದಂತೆ ಎಲ್ಲರಿಗೂ ಹತ್ತಿರ ಆಗಿದ್ದಾರೆ ಇವತ್ತವರು. ಆ ಕಾರಣಕ್ಕೆ ಇವತ್ತಿನ ಈ ಅಭಿನಂದನಾ ಸಮಾರಂಭವನ್ನು ನಾವಿವತ್ತು ಮಾಡಿದ್ದೇವೆ. ಅವರ ಈ ಎಲ್ಲ ಚಟುವಟಿಕೆಗಳಿಗೆ ಪಾರ್ವತಕ್ಕ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಬೆಳಗ್ಗೆ ಸುಧಾಕರ್ ಶೆಟ್ಟರು ಹೇಳ್ತಾ ಇದ್ರು, ಈ ರೀತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅಂಥವರು ಮನೆಯಲ್ಲಿ ಸಮಯವನ್ನು ಕೊಡೋದು ಕಡಿಮೆ ಅಂತ. ಬಹುಶಃ ಭಾಸ್ಕರ್ ಕೋಟ್ಯಾನ್ರು ಮನೆಗೆ ಸಮಯವನ್ನು ಕೊಟ್ಟಿದ್ದೇ ಇಲ್ಲ. ಅದೆಲ್ಲದನ್ನು ಕೂಡ ಪಾರ್ವತಕ್ಕ ಸಹಿಸ್ಕೊಂಡ್ರು. ಅವರು ಆ ಸಹಿಸ್ಕೊಂಡಿದ್ದರಿಂದ ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾಸ್ಕರ್ ಕೋಟ್ಯಾನ್ರ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಅವರ ಇನ್ನಷ್ಟು ಸಾರ್ವಜನಿಕ ಬದುಕು
ಅತ್ಯಂತ ಯಶಸ್ವಿ ಆಗಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಅವರಿಗೆ ಪೂರ್ಣವಾದಂಥ ಆರೋಗ್ಯವನ್ನು ಭಗವಂತ ಕೊಡಬೇಕು, ಇನ್ನಷ್ಟು ಒಳ್ಳೆಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ. ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆ ಮೆರವಣಿಗೆ ಹೊರಡಬೇಕಾದ್ರೆ ಅವರು ಹೇಳ್ತಾ ಇದ್ರು, ನಾವು ಗರಡಿನಲ್ಲಿ ಕೈ ಮುಗಿದು ಹೊರಡಬೇಕಾದ್ರೆ ಅವ್ರು ಹೇಳಿದರು, ಈ ಗರಡಿನೊಂದು ಜೀರ್ಣೋದ್ಧಾರ ಮನ್ಪುರುಂಡು ಮಾರಾಯ ಅಂತ. ಕಾರ್ಯಕ್ರಮ ಅವ್ರದ್ದು, ಆದರೆ ಅವ್ರ ಗಮನ ಗರಡಿಯ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಮನಸ್ಸನ್ನು ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು. ಈ ರೀತಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕಳೆದ ಹಲವು ವರ್ಷಗಳಿಂದ ಅವರು ಕೆಲಸವನ್ನು ಮಾಡಿದ್ರಿಂದ ಇವತ್ತವರು ನಮಗೆಲ್ಲರಿಗೂ ಕೂಡ ಹಿರಿಯಣ್ಣನಾಗಿ ಒಬ್ಬ ಮಾರ್ಗದರ್ಶಕರಾಗಿ ಎಲ್ಲರ ಪಾಲಿಗೆ ಇವತ್ತು ಬಂದಿದ್ದಾರೆ. ಕಳೆದ ಸುದೀರ್ಘ ವರ್ಷದ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿ ರಾಷ್ಟ್ರೀಯ ಚಟುವಟಿಕೆಯನ್ನು, ಹಿಂದುತ್ವದ ಚಟುವಟಿಕೆಯನ್ನು ಅತ್ಯಂತ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಂಥವ್ರು. ನಮ್ಮ ಅಭಯಚಂದ್ರ ಜನರಿಗೆ ಹೇಳಬೇಕು, ನನ್ನ ಗೆಲುವಿನಲ್ಲಿ ಭಾಸ್ಕರ್ ಕೋಟ್ಯಾನ್ರದ್ದು ಭಾಳ ದೊಡ್ಡ ಪಾತ್ರ. ನಿಮ್ಮ ಸೋಲ್ನಲ್ಲಿ ನಾನು ಹೇಳೋದಿಲ್ಲ, ಅಥವಾ ಆ ಕ್ಷೇತ್ರದ ಸೋಲ್ನಲ್ಲ, ಆದರೆ ನಮ್ಮ ಕ್ಷೇತ್ರದ ದೊಡ್ಡ ನಮ್ಮ ಗೆಲುವಿನಲ್ಲಿ ಭಾಸ್ಕರ್ ಕೋಟ್ಯಾನ್ರ ಇಡೀ ಕುಟುಂಬ ನಮ್ಮ ಜೊತೆಗೆ ನಿಂತಿದ್ದರಿಂದ ಸತತವಾಗಿ ನಾನು ಈ ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಇವತ್ತು ನಿರಂತರವಾಗಿ ಕಾರಣ ಆಗಿದೆ. ಎಲ್ಲೆಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೇವೋ ಅವಾಗ ನೇರವಾಗಿ ಭಾಸ್ಕರ್ ಕೋಟ್ಯಾನ್ರು ನನಗೆ ಫೋನ್ ಮಾಡಿ ಪುರ್ಸೊತ್ತೊಡುಲ್ಲರತ 2 ನಿಮಿಷ ಪಾತ್ರಲ್ಯತ ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ನಮ್ಮ ತಪ್ಪುಗಳನ್ನು ಅತ್ಯಂತ ಗಟ್ಟಿಯಾಗಿ, ಸಾರ್ವಜನಿಕವಾಗಿ ಅಲ್ಲದಿದ್ರೂ ಕೂಡ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಫೋನಿನ ಮುಖಾಂತರ ಹೇಳಿದಂಥ ನೂರಾರು ಸಂಗತಿಗಳು ನನಗೆ ಇವತ್ತಿಗೂ ಕೂಡ ನೆನಪಿದೆ. ಇಂಥ ಒಬ್ಬ ಹಿರಿಯ ಅಣ್ಣನಿಗೆ ಇವತ್ತು ಸಾಕಾರ ರತ್ನ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಅವ್ರನ್ನ ಗೌರವಿಸಲೇಬೇಕು ಅನ್ನುವಂಥ ಕರ್ತವ್ಯದ ಅಡಿನಲ್ಲಿ ಮತ್ತು ಇಡೀ ಊರಿನ ಜನರನ್ನು ಒಂದು ಮಾಡಬೇಕು ಅನ್ನುವಂಥ ಕಾರಣದಿಂದ ಇವತ್ತಿನ ಈ ಅಭಿನಂದನಾ ಸಮಾರಂಭ ನಡೀತಾ ಇದೆ. ಜೊತೆಯಲ್ಲಿ ರವೀಂದ್ರ ಪ್ರಭುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಬೆಳಗ್ಗೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ರಾಜಾಪುರ ಸರಸ್ವತ ಸೊಸೈಟಿ ಅಂತಂದರೆ ಯಾರು ಅಂತ ಕೇಳಿದರೆ ಇನ್ನೊಂದು ಹೆಸರೇ ಅದಕ್ಕೆ ರವೀಂದ್ರ ಪ್ರಭುಗಳು, ಬೇರೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಇಲ್ಲ. 272 ಕೋಟಿ ರೂಪಾಯಿಯ ವಹಿವಾಟನ್ನು ಇವತ್ತು ಆ ಬ್ಯಾಂಕ್ ಮಾಡಿದೆ ಅಂತಂದರೆ ರವೀಂದ್ರ ಪ್ರಭುಗಳ ವ್ಯಕ್ತಿತ್ವ ಅದರ ಹಿಂದೆ ಖಂಡಿತ ಇದೆ. ಅಂಥವ್ರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅವ್ರು ಬರಬೇಕು ಅಂತಂದ ಕರೆದಾಗ ಅವ್ರು ಬಂದು ಈ ಅಭಿನಂದನಾ ಸಮಾರಂಭನ ಇವತ್ತು ಸ್ವೀಕರಿಸಿದ್ದಾರೆ. ಭಾಸ್ಕರ್ ಕೋಟ್ಯಾನ್ರ ಈ ಸಮಾರಂಭಕ್ಕೆ ಬರಬೇಕು ಅಂತೇಳಿ ಮಹೇಶ್ ಶೆಟ್ಟರನ್ನ, ವಿಶೇಷವಾಗಿ ವಿಠಲಣ್ಣನ, ರಮೇಶ್ ಅಣ್ಣನ ಇವರೆಲ್ಲರನ್ನು ಕರೆದಾಗ ದೂರದ ಮುಂಬೈನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವ್ರು ಬಂದಿದ್ದಾರೆ, ಬೇರೆ ಇನ್ಯಾವುದೋ ಕಾರ್ಯಕ್ರಮಗಳಿಲ್ಲ. ಅದರ ಹಿಂದೆ ನಮ್ಮ ಭಾಸ್ಕರ್ ಕೋಟ್ಯಾನ್ರ ಅಭಿಮಾನ, ಈ ಕಾರ್ಯಕ್ರಮದಲ್ಲಿ ನಾವು ಇರಲೇಬೇಕು ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರೆಲ್ಲರಿಗೂ ಕೂಡ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾಸ್ಕರ್ ಕೋಟ್ಯಾನ್ರಿಗೆ ಪ್ರಶಸ್ತಿಗಳ ಹಿಂದೆ ಅವ್ರು ಯಾವತ್ತೂ ಕೂಡ ಹೋಗಲಿಲ್ಲ. ಆ ಪ್ರಶಸ್ತಿ ಬೇಕು, ಈ ಪ್ರಶಸ್ತಿ ಬೇಕು ಅಂತೇಳಿ ಯಾರ ಹತ್ರನೂ ಕೂಡ ಕೇಳಲಿಲ್ಲ. ಆದರೆ ಅವರ ಸಾಧನೆಯನ್ನು, ಅವರ ಪರಿಶ್ರಮವನ್ನು ಗುರುತಿಸಿ ಬೇರೆ ಬೇರೆ ರೀತಿಯಾದಂಥ ಪ್ರಶಸ್ತಿಗಳು, ಗೌರವಗಳು ಅವರ ಮನೆಗೆ ಬಂದಿದೆ. ನಾನು ಆಗಲೇ ಹೇಳಿದಂತೆ ಅವರ ಸಾರ್ವಜನಿಕ ಬದುಕು ಇನ್ನಷ್ಟು ಎತ್ತರಕ್ಕೇರಬೇಕು. ಭಗವಂತ ಅವರಿಗೆ ಸಂಪೂರ್ಣವಾದಂಥ ಆರೋಗ್ಯವನ್ನು ಅವರಿಗೆ ಕೊಡಬೇಕು. ಅವರು ಎಷ್ಟು ಸುದೀರ್ಘ ಕಾಲ ಸಾರ್ವಜನಿಕ ಜೀವನದಲ್ಲಿ ಇರ್ತಾರೋ ಅಷ್ಟು ಒಳ್ಳೆಯ ಸಂಗತಿಗಳು ಬೇರೆ ಬೇರೆ ಗ್ರಾಮಗಳಲ್ಲಿ, ಸಮುದಾಯಗಳಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಆ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಎನ್ನುವಂಥ ಮಾತನ್ನು ಹೇಳಿ, ನಾವೆಲ್ಲರೂ ಕೂಡ ನಿಮ್ಮನ್ನು ಇವತ್ತು ಅಭಿನಂದನೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎನ್ನುವಂಥ ಭಾವನೆಯೊಂದಿಗೆ ಈ ಅಭಿನಂದನಾ ಸಮಾರಂಭವನ್ನು ನಡೆಸಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಕಳೆದ 15 ದಿನಗಳಿಂದ ಈ ಕಾರ್ಯಕ್ರಮದ ಹಿಂದೆ 16 ಜನ ಇಲ್ಲಿಯ ಸ್ಥಳೀಯ ನಮ್ಮ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಪರಿಶ್ರಮವನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.